ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು NVR ಅಪ್ಡೇಟ್ಸ್ ಯೂಟ್ಯೂಬ್ ಚಾನಲ್. PGCET 2026 ಅಪ್ಡೇಟ್ಗೆ ಸ್ವಾಗತ. ಸುಮಾರು ವಿದ್ಯಾರ್ಥಿಗಳಾದರೆ PGCET ರಿಯಲ್ ಅಲಾಟ್ಮೆಂಟ್ ರಿಸಲ್ಟ್ಸು ಹಾಗೆ ಕೌನ್ಸಿಲಿಂಗ್ ಪ್ರೋಸೆಸ್ ಆದರೆ ಯಾವಾಗ ಶುರುವಾಗುತ್ತೆ ಸರ್ ಅಂತ ಕೇಳ್ತಿದ್ದಾರೆ. ಅದ್ರ ಬಗ್ಗೆ ಎಲ್ಲನೂ ಕಂಪ್ಲೀಟಾಗಿ ನಾವು ಈ ವಿಡಿಯೋಲ್ಲಾದರೆ ತಿಳ್ಕೊಳ್ಳೋಣ. ಈಗಾಗಲೇ ಏನಾದರೂ ಪ್ರೊವಿಷನಲ್ CET ರಿಸಲ್ಟ್ಸು ಬಂದಿದೆಯೋ ಅದಾದ ನಂತರ ನೆಕ್ಸ್ಟ್ ಸ್ಟೆಪ್ಸು ಏನೇನಿರುತ್ತೆ, ಹಾಗೆ ನೀವು ಯಾವಾಗ ರಿಯಲ್ ಅಲಾಟ್ಮೆಂಟ್ ರಿಸಲ್ಟ್ಸು ಎಕ್ಸ್ಪೆಕ್ಟ್ ಮಾಡ್ಬೋದು, ಹಾಗೆ ಕೌನ್ಸಿಲಿಂಗ್ ಯಾವಾಗ ಎಕ್ಸ್ಪೆಕ್ಟ್ ಮಾಡ್ಬೋದು ಅಂತ ಈ ವಿಡಿಯೋಲ್ಲಾದರೆ ಕಂಪ್ಲೀಟಾಗಿ ನಾವು ತಿಳ್ಕೊಳ್ಳೋಣ. ಅದಕ್ಕೂ ಮುನ್ನ ನಮ್ಮ ಚಾನಲ್ಗೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಆಗಿಲ್ವೋ ಸಬ್ಸ್ಕ್ರೈಬ್ ಆಗಿ, ಹಾಗೆ ವಿಡಿಯೋ ಇನ್ಫಾರ್ಮೇಟಿವ್ ಅನ್ಸಲ್ಲಿ ತಪ್ಪದೇ ವಿಡಿಯೋಗಾದರೆ ಒಂದು ಲೈಕ್ ಆದರೆ ಮಾಡಿ. ಇದರಿಂದ ನಿಮಗೆ ಕಂಟಿನ್ಯೂಸ್ ಆಗಿ ಕೌನ್ಸಿಲಿಂಗ್ ಅಪ್ಡೇಟ್ಸು, ಹಾಗೆ ಇದಾದ ನಂತರ ನಿಮಗೆ ಸ್ಕಾಲರ್ಶಿಪ್ ರಿಲೇಟೆಡ್ ಅಪ್ಡೇಟ್ಸು, ಹಾಗೆ ಗೌರ್ನಮೆಂಟ್ ಹಾಸ್ಟೆಲ್ ರಿಲೇಟೆಡ್ ಅಪ್ಡೇಟ್ಸು ನಿಮಗೆ ನಮ್ಮ ಚಾನಲಲ್ಲಿ ಸಿಗ್ತಾ ಹೋಗುತ್ತೆ. ಈಗಾಗಲೇ ಸತತವಾಗಿ 3 to 4 ಇಯರ್ಸಿಂದ ನಾನು ಕಂಟಿನ್ಯೂಸ್ ಆಗಿ ನಿಮಗೆ PGCET ಅಪ್ಡೇಟ್ಸ್ ಆದರೆ ಕೊಡ್ತಾ ಬಂದಿದ್ದೀನಿ. ನೀವು ಪ್ರೀವಿಯಸ್ ಇಯರ್ಸ್ದು ನಮ್ಮ ಚಾನಲ್ ಪ್ಲೇಲಿಸ್ಟ್ಗೆ ಹೋಗ್ಬೋದು, PGCET 23-24 ಅಲ್ಲಿ ಗಮನಿಸಿದರೆ ನಿಮಗೆ PGCET ಫೀ ಸ್ಟ್ರಕ್ಚರ್ ಆಗಿರ್ಬೋದು, ಯಾವ ರೀತಿ ಕೌನ್ಸಿಲಿಂಗ್ ಪ್ರೋಸೆಸ್ ನಡೆಯುತ್ತೆ ಅಂತ ನಿಮಗೆ ಒಂದು ಬ್ರೀಫ್ ಐಡಿಯಾ ಆದರೆ ಸಿಗುತ್ತೆ. ಈ ವರ್ಷವೂ ಅದೇ ರೀತಿ ಕಂಟಿನ್ಯೂ ಆದರೆ ಮಾಡ್ತೀನಿ. ಅದರಿಂದ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ವಿಡಿಯೋನ ಲೈಕ್ ಆದರೆ ಮಾಡಿ. ಬನ್ನಿ ಈಗ ವಿಡಿಯೋ ಆದರೆ ಶುರು ಮಾಡೋಣ. ಎಲ್ಲ ವಿದ್ಯಾರ್ಥಿಗಳು ಸುಮಾರು ದಿನಗಳಾಯಿತು ಒಂದು ಡಿಗ್ರಿ BCom BA ಹಾಗೆ ಇಂಜಿನಿಯರಿಂಗ್ ವಿದ್ಯಾರ್ಥಿಗಳು ಅಷ್ಟೇ ಮುಗಿಸಿ ಈಗ PGCETಗೋಸ್ಕರ ಆದರೆ ವೆಯ್ಟ್ ಮಾಡಿ. ಈಗ ಕೊನೆಗೆ ಎಷ್ಟೋ ದಿನಗಳ ನಂತರ ಒಂದು ಪ್ರೊವಿಷನಲ್ ಸೀಟ್ ಅಲಾಟ್ಮೆಂಟ್ ರಿಸಲ್ಟ್ಸ್ ಆದರೆ ಬಿಟ್ಟರು. ಅದು ನೋಡ್ಬೋದು 19ನೇ ತಾರೀಕು. ಎಷ್ಟೋ ದಿನ ಆದ ನಂತರ ನಿಮಗೆ ಅಪ್ಡೇಟ್ ಆದರೆ ಸಿಕ್ತು. ಸುಮಾರು ಒಂದು 60 to 70 ಡೇಸ್ ಆದ ನಂತರ. ಆದರೂ ಅದಾದ ನಂತರ 3 to 4 ಡೇಸ್ ಒಳಗಡೆ ನಿಮಗೆ ರಿಯಲ್ ಅಲಾಟ್ಮೆಂಟ್ ರಿಸಲ್ಟ್ಸು ಬರಬೇಕಿತ್ತು. ಈಗಾಗಲೇ ಇವತ್ತು 23 ಈ ವೀಕಲ್ಲಿ ಒಂದು ಎಕ್ಸ್ಪೆಕ್ಟ್ ಮಾಡೋ ಚಾನ್ಸ್ ಆದರೆ ಇದೆ. ಆದರೆ 2 to 3 ಡೇಸಲ್ಲೇ ಬಿಡ್ತಿದ್ರು ಯಾವಾಗಲೂ ರಿಯಲ್ ಅಲಾಟ್ಮೆಂಟ್ ರಿಸಲ್ಟ್ಸು, ಒಂದು ಫೈನಲ್ ರಿಸಲ್ಟ್ಸ್ ಅಂತ. ಈಗ ಏನಾದರೆ ಪ್ರೊವಿಷನಲ್ ರಿಸಲ್ಟ್ಸು ಬಿಟ್ಟಿದ್ದಾರೋ ಇದನ್ನು ಬೇಸ್ ಮಾಡಿಕೊಂಡು ನೀವು ಯಾವುದೇ ರೀತಿ ಕೌನ್ಸಿಲಿಂಗ್ ಪ್ರೋಸೆಸ್ ಸ್ಟಾರ್ಟ್ ಮಾಡೋಕ್ಕಾಗಲ್ಲ, ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ಹೋಗೋಕ್ಕಾಗಲ್ಲ, ಕೌನ್ಸಿಲಿಂಗ್ ಪ್ರೋಸೆಸ್ಸು ಮಾಡೋಕ್ಕಾಗಲ್ಲ. ಅದರಿಂದ ನೀವು ಮೊದಲು ನಿಮಗೆ ಕೌನ್ಸಿಲಿಂಗ್ ಪ್ರೋಸೆಸ್ಸು ಶುರುವಾಗಬೇಕು ಅಂದರೆ ನಿಮಗೆ ಫೈನಲ್ ರಿಸಲ್ಟ್ಸು ಬರಲೇಬೇಕಾಗುತ್ತೆ. ಫೈನಲ್ ರಿಸಲ್ಟ್ಸು ಬರೋದಕ್ಕೂ ಸ್ವಲ್ಪ ಡಿಲೇ ಆದರೆ ಆಗ್ತಿದೆ. ಮೋಸ್ಟ್ ಪ್ರಾಬಬಲಿ ಈ ವೀಕು 25th ಒಳಗಡೆ ಆದರೆ ನಿಮಗೆ ರಿಸಲ್ಟ್ಸ್ನ ಎಕ್ಸ್ಪೆಕ್ಟ್ ಮಾಡ್ಬೋದು. ಅಲ್ಲಿ KEA ಹಾಗೆ ನೀಟ್, KEA ಕಡೆಯಿಂದ ಒಂದು KCET ಹಾಗೆ ನೀಟ್ ಅವ್ರದ್ದು ಕೌನ್ಸಿಲಿಂಗ್ ಪ್ರೋಸೆಸ್ ನಡೀತಾ ಇರೋದ್ರಿಂದ ನೀವು ಇಲ್ಲಿ ನಿಮಗೆ ರಿಯಲ್ ಅಲಾಟ್ಮೆಂಟ್ದು ಒಂದು ಫೈನಲ್ ರಿಸಲ್ಟ್ಸ್ ಆದರೆ ಅನೌನ್ಸ್ ಮಾಡ್ತಾರೆ ಈ ಮಂತ್ 25th ಒಳಗಡೆ. ಅದಾದ ನಂತರ ನಿಮಗೆ ಒಂದು ಡಾಕ್ಯುಮೆಂಟ್ ವೆರಿಫಿಕೇಷನ್ದು ಶೆಡ್ಯೂಲ್ ಆದರೆ ಬಿಡ್ತಾರೆ. ಈಗಾಗಲೇ ಒಂದು PWD ಒಂದು ಯಾರಾದರೂ ಕ್ಯಾಂಡಿಡೇಟ್ಸ್ ಇದ್ದಾರೆ PHO, ಹಾಗೆ ಒಂದು ಮಾಜಿ ರಕ್ಷಣಾ ಸಿಬ್ಬಂದಿ, ಒಂದು ಆರ್ಮಿ ಡಿಫೆನ್ಸ್ ಕೋಟಾದಲ್ಲಿ ಯಾರೆಲ್ಲ ಅಪ್ಲೈ ಮಾಡಿದಾರ ಅಂಥ ವಿದ್ಯಾರ್ಥಿಗಳಿಗೆ ಒಂದು ಡಾಕ್ಯುಮೆಂಟ್ ವೆರಿಫಿಕೇಷನ್ದೆಲ್ಲ ಈಗಾಗಲೇ ಲೀಸ್ಟ್ ಆದರೆ ಬಿಟ್ಟು ವೆರಿಫಿಕೇಷನ್ದು ಎಲಿಜಿಬಿಲಿಟಿ ಲೀಸ್ಟ್ ಆದರೆ ಬಿಟ್ಟಿದ್ದಾರೆ. ಇದನ್ನು ಹೊರತುಪಡಿಸಿ ಇನ್ನು ಉಳಿದ ವಿದ್ಯಾರ್ಥಿಗಳಿಗೆ ಒಂದು ಡಾಕ್ಯುಮೆಂಟ್ ವೆರಿಫಿಕೇಷನ್ ಅನ್ನೋದು ಆನ್ಲೈನ್ ಬೇಸ್ಡೇ ಆಲ್ಮೋಸ್ಟು ಇರೋ ಚಾನ್ಸಸ್ ಆದರೆ ಇರುತ್ತೆ. ಒಂದು ಈ ಡಿಫೆನ್ಸ್ ಕೋಟಾ ಹಾಗೆ PH ಕ್ಯಾಂಡಿಡೇಟ್ಸ್ದು ಮಾತ್ರ ಒಂದು ಆಫ್ಲೈನಲ್ಲಿ ಕೌನ್ಸಿಲಿಂಗ್ ಪ್ರೋಸೆಸ್ ಆದರೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಆದರೆ ನಡೆಯುತ್ತೆ. ಇಲ್ಲಿ ಈಗಾಗಲೇ ಯಾರಿಗೆಲ್ಲ ಎಲಿಜಿಬಲ್ ಅಂತ ಬಂದಿದೆಯೋ ಅಂಥ ವಿದ್ಯಾರ್ಥಿಗಳು ಡೈರೆಕ್ಟ್ ಆದರೆ ಕೌನ್ಸಿಲಿಂಗ್ ಪ್ರೋಸೆಸ್ನ ಅಟೆಂಡ್ ಆಗ್ಬೋದು. ಹಾಗೆ ಇನ್ನು ಉಳಿದ ವಿದ್ಯಾರ್ಥಿಗಳು KEA ಕಡೆಯಿಂದ ಒಂದು ನಿಮ್ಮದು ಏನಾದರೂ ಡಾಕ್ಯುಮೆಂಟೇಷನ್ನು ಮಿಸ್ ಆಗಿದ್ದರೆ, ಒಂದು NCC ಕೋಟಾ ಆಗಿರ್ಬೋದು, ಡಿಫೆನ್ಸ್ ಕೋಟಾ ಏನೇ ಸರ್ಟಿಫಿಕೇಟ್ಸ್ ಇದ್ದರೆ ಅದನ್ನು ನೀವು KEA ಮುಖಾಂತರ ವೆರಿಫೈ ಮಾಡಿಸಿ ನೀವು ಆ ಕೋಟಾನ ಪಡಿಬೇಕಾಗಿರುತ್ತೆ. ಇಲ್ಲ ಅಂದರೆ ನಿಮಗೆ ಆ ಕ್ಯಾಟಗರಿ ಆ ಕೋಟಾದಲ್ಲಿ ನಿಮಗೆ ಸೀಟ್ ಸಿಗೋ ಚಾನ್ಸಸ್ ಆದರೆ ಇರೋದಿಲ್ಲ. ನಿಮಗೆ ಮೊದಲನೇದಾಗಿ ಫೈನಲ್ ರಿಸಲ್ಟ್ಸ್ ಆದರೆ ಬರಬೇಕಾಗುತ್ತೆ. ಅದಾದ ನಂತರ ನಿಮಗೆ ಒಂದು ಡಾಕ್ಯುಮೆಂಟ್ ವೆರಿಫಿಕೇಷನ್ನು ಶೆಡ್ಯೂಲ್ ಆದರೆ ಬಿಡ್ತಾರೆ. ಅದು ಆಲ್ಮೋಸ್ಟ್ 1 ವೀಕು ಪ್ರೋಸೆಸ್ ಆದರೆ ನಡೆಯುತ್ತೆ. ಈ ಡಾಕ್ಯುಮೆಂಟ್ ವೆರಿಫಿಕೇಷನ್ನು ನಡೆದ ನಂತರ ನೀವು ಒಂದು ಸೀಕ್ರೆಟ್ ಕೀ ಹಾಗೆ ಆಪ್ಷನ್ ಎಂಟ್ರಿ ಇದು ನಂಬರ್ ಎಲ್ಲ ಕೊಡ್ತಾರೆ. ಅದ್ರ ಮುಖಾಂತರ ನೀವು ಲಾಗಿನ್ ಆಗಿ ಆಪ್ಷನ್ ಎಂಟ್ರಿ ಆದರೆ ಮಾಡಬೇಕಾಗುತ್ತೆ. ಸೀಕ್ರೆಟ್ ಕೀ ಹಾಗೆ ಅಪ್ಲಿಕೇಶನ್ ನಂಬರು ಯಾರಿಗೂ ಕೂಡ ಶೇರ್ ಮಾಡಬೇಡಿ. ಅದರಿಂದ ನೀವು ಕಾಲೇಜಸ್ನ ಎಂಟರ್ ಮಾಡೋದನ್ನು ಮಾಡಿಫೈ ಆದರೆ ಮಾಡಬಹುದು. ಅದರಿಂದ ನೀವು ಯಾರಿಗೂ ಶೇರ್ ಮಾಡೋಕ್ಕೆ ಹೋಗಬೇಡಿ ಸೀಕ್ರೆಟ್ ಕೀ ಬಂದ ನಂತರ. ಈ ಡಾಕ್ಯುಮೆಂಟ್ ವೆರಿಫಿಕೇಷನ್ ಆದ ನಂತರ ನಿಮಗೆ ಒಂದು ಸೀಟ್ ಮ್ಯಾಟ್ರಿಕ್ಸ್ ಎಲ್ಲ ರಿಲೀಸ್ ಮಾಡ್ತಾರೆ KEA ಕಡೆಯಿಂದ, PGCET ಕಡೆಯಿಂದ ಯಾವ ಕಾಲೇಜಲ್ಲಿ ಎಷ್ಟು ಸೀಟ್ಸ್ ಆದರೆ ಅಕ್ಸೆಪ್ಟ್ ಮಾಡ್ಕೋತಾರೆ ಅಂತ. ಅದ್ರ ಬೇಸಿಸ್ ಮೇಲೆ ನಿಮಗೆ ಒಂದು ಸೀಟ್ಸ್ ಅನ್ನೋದ್ರೆ ಇರುತ್ತೆ. ಇದಾದ ನಂತರ ನಿಮಗೆ ಒಂದು
ಆಪ್ಷನ್ ಎಂಟ್ರಿ ಲಿಂಕ್ ಆದರೆ ಬಿಡ್ತಾರೆ. ಸೊ ಬೇಸ್ಡ್ ಆನ್ ದಟ್ಟು ನೀವು ಆಪ್ಷನ್ ಎಂಟ್ರೀಸ್ ಆದರೆ ಮಾಡ್ಕೋಬೇಕಾಗುತ್ತೆ. ಯೂಶಲಿ ಫಸ್ಟ್ ರೌಂಡು ಸೆಕೆಂಡ್ ರೌಂಡು ಇರುತ್ತೆ. ಫಸ್ಟ್ ರೌಂಡಲ್ಲಿ ನೀವು ಕಾಲೇಜಸ್ನ ಎಂಟರ್ ಮಾಡಿ ನೆಕ್ಸ್ಟ್ ರೌಂಡ್ಗೆ ಅದೇ ಆಪ್ಷನ್ಸ್ ಜೊತೆ ನೀವು ಹೋಗಬೇಕಾಗುತ್ತೆ. ಅದರಿಂದ ಫಸ್ಟ್ ರೌಂಡಲ್ಲಿ ನಿಮಗೆ ಎಷ್ಟು ಆಗುತ್ತೋ ಅಷ್ಟು ಸಾಧ್ಯವಾದಷ್ಟು ಕಾಲೇಜಸ್ನ ಎಂಟರ್ ಮಾಡಿ, ಅದರಿಂದ ನೆಕ್ಸ್ಟ್ ರೌಂಡಲ್ಲಿ ಕಾಲೇಜಸ್ನ ಮಾಡಿಫೈ ಮಾಡ್ಕೊಳ್ಳೋಕ್ಕೆ ಹಾಗೆ ಡಿಲೀಟ್ ಮಾಡ್ಕೊಳ್ಳೋಕ್ಕೆ ಅವಕಾಶ ಇರುತ್ತೆ ಹೊರತು ನೀವು ಯಾವುದೇ ಕಾರಣಕ್ಕೂ ಮತ್ತೆ ಹೊಸದಾಗಿ ಅಡಿಷನ್ ಆಗಿ ಆ್ಯಡ್ ಮಾಡೋಕ್ಕೆ ಅವಕಾಶ ಇರೋದಿಲ್ಲ. ಸೊ ಈಗಲೇ ಹೇಳ್ತಿದ್ದೀನಿ, ಆ ನಂಬರ್ ಆಫ್ ಕಾಲೇಜಸ್ನ ಜಾಸ್ತಿ ಆದರೆ ಎಂಟರ್ ಮಾಡೋಕ್ಕೆ ಟ್ರೈ ಮಾಡಿ. ಸೊ ಅದರಿಂದ ನಿಮಗೆ ಸೀಟ್ ಸಿಗೋ ಚಾನ್ಸಸ್ ಆದರೆ ಮೋರ್ ಚಾನ್ಸಸ್ ಆದರೆ ಇರುತ್ತೆ. ಸೊ ಅದರಿಂದ ಇನ್ ಕೇಸು ನೀವು ಒಂದು 50 ನಂಬರ್ ಕಾಲೇಜಸ್ನ ಎಂಟರ್ ಮಾಡಿದರೆ ಅಂದ್ಕೊಳ್ಳಿ, ಅಲ್ಲಿ ನಿಮಗೆ 40 ಇಲ್ಲ 30ನೇ ಕಾಲೇಜ್ ಸಿಕ್ತು ಅಂದರೆ ಉಳಿದ ಕೆಳಗಡೆ ಇರೋ ಕಾಲೇಜಸ್ ಎಲ್ಲ ನಿಮಗೆ ಡಿಲೇಟ್ ಆಗೋ ಚಾನ್ಸಸ್ ಆದರೆ ಇರುತ್ತೆ, ಡಿಲೇಟ್ ಆಗುತ್ತೆ. ಸೊ ಅದರಿಂದ ಆ ಕೆಳಗಡೆ ಇರೋ ಕಾಲೇಜಸ್ ಜೊತೆ ನೀವು ನೆಕ್ಸ್ಟ್ ರೌಂಡ್ಗೆ ಹೋಗೋಕ್ಕಾಗಲ್ಲ. ಚಾಯ್ಸ್ 1 ಚಾಯ್ಸ್ 2 ಎಲ್ಲ ಕೊಟ್ಟಿದ್ರು. ಸೊ ಅದರಿಂದ ನೀವು ಆಪ್ಷನ್ ಎಂಟ್ರಿ ಮಾಡಬೇಕಾದ್ರೆ ಕ್ಲಿಯರಾಗಿ ನೋಡಿಕೊಂಡು ಪ್ರಿಯಾರಿಟಿ ಬೇಸ್ಡು ನಿಮಗೆ ಯಾವ ಕಾಲೇಜಿಗೆ ಸಿಕ್ಕಿದ್ರೆ ನಾನು ಜಾಯ್ನ್ ಆಗೋ ಚಾನ್ಸಸ್ ಇದೆ, ನಮಗೆ ಯಾವ ಕಾಲೇಜು ಒಳ್ಳೆಯದು ಅಂತ ನೋಡಿಕೊಂಡು ಚಾಯ್ಸ್ ಎಂಟ್ರಿ ಒಂದು ಆಪ್ಷನ್ ಎಂಟ್ರಿ ಆದರೆ ಮಾಡಬೇಕಾಗುತ್ತೆ. ಈಗಾಗಲೇ ನಾನು ಪ್ರೀವಿಯಸ್ ಇಯರ್ಸಲ್ಲೆಲ್ಲ ನಿಮಗೆ ಬೆಸ್ಟ್ ಕಾಲೇಜಸ್ಸು MBA MCA MTech ವೀಡಿಯೋಸ್ ಆದರೆ ಮಾಡಿ ತಿಳಿಸ್ಕೊಟ್ಟಿದ್ದೀನಿ. ನಮ್ಮ ಚಾನಲ್ನ ಪ್ಲೇಲಿಸ್ಟ್ಗೆ ಹೋಗಿ ಚೆಕ್ ಮಾಡ್ಬೋದು. ಈ ವರ್ಷ ಕೂಡ ನಿಮಗೆ ಬೇಕಾದರೆ ಕಟ್ ಆಫ್ ರ್ಯಾಂಕ್ ಬೇಸ್ಡು ಹಾಗೆ ಒಂದು ಪ್ಲೇಸ್ಮೆಂಟ್ ವೈಸು ಯಾವ ಕಾಲೇಜಸ್ಸು ಚೆನ್ನಾಗಿದೆ ಏನು ಅಂತ ನಿಮಗೆ ವೀಡಿಯೋಸ್ ಬೇಕಿದ್ದರೆ ಕಾಮೆಂಟ್ ಮುಖಾಂತರ ತಿಳಿಸಿ. ಅದ್ರ ಬೇಸಿಸ್ ಮೇಲೆ ಎಷ್ಟು ವಿದ್ಯಾರ್ಥಿಗಳಿಗೆ ನೀಡಿದೆ ಅಂತ ನೋಡಿಕೊಂಡು ನಾನು ವೀಡಿಯೋ ಆದರೆ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಆಲ್ಮೋಸ್ಟು ಪ್ರೀವಿಯಸ್ ಇಯರ್ಸಲ್ಲಿ ಮಾಡಿರೋ ವೀಡಿಯೋಸೇ ಯೂಸ್ಫುಲ್ ಆಗ್ತಿದೆ ಅಂತ ಅಂದ್ಕೊಂಡಿದ್ದೀನಿ. ಈಗಲೂ ಕೂಡ ವಿದ್ಯಾರ್ಥಿಗಳಾದರೆ ನೋಡ್ತಿದ್ದಾರೆ. ಸೊ ಹಾಗೆ ಫೀ ಸ್ಟ್ರಕ್ಚರ್ ಬಗ್ಗೆ ಆದರೂ ಸುಮಾರು ವಿದ್ಯಾರ್ಥಿಗಳಾದರೆ ಕಾಮೆಂಟ್ ಮಾಡ್ತಿದ್ದಾರೆ, ಕೇಳ್ತಿದ್ದಾರೆ. ಸೊ ಫೀ ಸ್ಟ್ರಕ್ಚರು KEA ಫೀ ಸ್ಟ್ರಕ್ಚರ್ ಬಗ್ಗೆ ಆದರೆ ನಾನು ವೀಡಿಯೋ ಮಾಡಿ ತಿಳಿಸ್ಕೊಡ್ಬೋದು. ಹಾಗೆ ಕಾಲೇಜಸ್ದು ಇಂಡಿವಿಜುವಲ್ ಆಗಿ ಕಾಲೇಜ್ ಫೀಸ್ ಎಷ್ಟು ಅಂತ ಕೇಳ್ತಿದ್ದೀರಾ. ಸೊ ನೀವು ಇಂಡಿವಿಜುವಲ್ಲು ಕಾಲೇಜ್ ಫೀಸು ನೀವು ತಿಳ್ಕೊಬೇಕಂದ್ರೆ ಆ ಪರ್ಟಿಕ್ಯುಲರ್ ಕಾಲೇಜ್ ವೆಬ್ಸೈಟ್ಗೆ ನೀವು ಹೋಗಿ ಅಲ್ಲಿ ಕಾಲೇಜ್ ನಂಬರ್ ಆದರೆ ತಗೊಂಡು ಅಡ್ಮಿಷನ್ ಡಿಪಾರ್ಟ್ಮೆಂಟ್ಗೆ ನೀವು ಕಾಲ್ ಮಾಡಿ ಅಲ್ಲಿ ಎಷ್ಟಿದೆ ಅಂತ ಒಮ್ಮೆ ಚೆಕ್ ಮಾಡ್ಕೊಳ್ಳಿ. ಒಂದು ಗೌರ್ನಮೆಂಟ್ ಕಾಲೇಜಸ್ಸಲ್ಲಾದರೆ ರೇಂಜ್ ಆದರೆ ಒಂದು ಕಡಿಮೆ ಇರುತ್ತೆ, 30,000 ಒಳಗಡೆ ಆದರೆ ಇರುತ್ತೆ, ವಿತಿನ್ 30,000 to 40,000. ಇನ್ನು ಪ್ರೈವೇಟ್ ಕಾಲೇಜಸ್ಸಲ್ಲಿ ಏಡೆಡ್ ಕಾಲೇಜಸ್ಸಲ್ಲಿ ನಾವು ಹೇಳಕ್ಕೆ ಬರೋದಿಲ್ಲ. ಸೊ ಆಟೋನಮಸ್ಸು ಯೂನಿವರ್ಸಿಟೀಸಲ್ಲಿ ಜಾಸ್ತಿನೇ ಇರುತ್ತೆ. RVCE ಆಗಿರ್ಬೋದು, ಹಾಗೆ ಪೆಸೆಟ್ಟು, ದಯಾನಂದ ಸಾಗರ್ ಈ ಥರ ಕಾಲೇಜಸ್ಸಲ್ಲಿ ನೀವು ಒಮ್ಮೆ ಅದಕ್ಕೆ ಕಾಲೇಜಸ್ನ ಪ್ರಿಪೇರ್ ಮಾಡಿ ನಿಮ್ಮ ಫೈನಾನ್ಷಿಯಲ್ ಸ್ಟೇಟಸ್ ಎಲ್ಲ ನೋಡಿಕೊಂಡು ನೀವು ಕಾಲೇಜಸ್ನ ಆ್ಯಡ್ ಮಾಡಿ ಆಪ್ಷನ್ ಎಂಟ್ರಿ ಮಾಡಬೇಕಾದ್ರೇ ತಿಳ್ಕೊಂಡು ಒಮ್ಮೆ ಕಾಲೇಜಸ್ಗಾದರೆ ಕಾಲ್ ಮಾಡಿ, ಅವರಾದರೆ ಹೇಳ್ತಾರೆ. ಸೊ ಅವರು ಹೇಳಲಿಲ್ಲ ಅಂದರೂ ನೀವು ಒಮ್ಮೆ ನಿಮ್ಮ ಫ್ರೆಂಡ್ ಸರ್ಕಲಲ್ಲಿ ಯಾರಾದರೂ ಓದಿದರೆ ಹೇಳಿ. ಹಾಗೆ ನಾನು PGCET ಪ್ರೀವಿಯಸ್ ಇಯರ್ಸ್ದು ನಾನು ಗ್ರೂಪ್ ಟೆಲಿಗ್ರಾಮ್ ಚಾನಲ್ ಲಿಂಕ್ ಆದರೆ ನಾನು ಪಿನ್ ಮಾಡಿರ್ತೀನಿ. ಅಲ್ಲಿಗೆ ಜಾಯ್ನ್ ಆದರೆ ನಿಮ್ಮ ಸೀನಿಯರ್ಸು ಯಾರಾದರೂ ಆ ಕಾಲೇಜಸ್ಸಲ್ಲಿ ಇದ್ದರೆ ಅವ್ರನ್ನ ಕೇಳಿದ್ರೆ, ಕಾಂಟ್ಯಾಕ್ಟ್ ಮಾಡಿದ್ರೆ ನೀವು ನಿಮಗೆ ಅಲ್ಲಿ ಫೀ ಸ್ಟ್ರಕ್ಚರ್ ಆಗಿದೆ, ಯಾವ ರೀತಿ ಎನ್ವಿರಾನ್ಮೆಂಟ್ ಇದೆ ಅಂತ ನಿಮಗೆ ತಿಳಿಸ್ಕೊಡ್ತಾರೆ. ಸೊ ಪರ್ಸ್ನಲಾಗಿ ನಾನು ಓದಿರೋ ಕಾಲೇಜಸ್ ಬಗ್ಗೆ ಆದರೂ ಎಕ್ಸ್ಪೀರಿಯೆನ್ಸ್ ಮಾಡಿ ಇರೋದು. ಆ ಕಾಲೇಜಸ್ ಬಗ್ಗೆ ಆದರೆ ನಾನು ಹೇಳ್ಬೋದು, ಎಲ್ಲ ಕಾಲೇಜಸ್ ಬಗ್ಗೆ ಹೇಳೋಕ್ಕೆ ಬರೋದಿಲ್ಲ. ಸೊ ಅದರಿಂದ ನೀವು ಒಮ್ಮೆ ಅಲ್ಲಿ ಕಾಲೇಜಸ್ನ ಒಂದು ಗೊತ್ತಿರೋರು, ಅಲ್ಲಿ ಓದಿರೋರ ಒಪಿನಿಯನ್ ತಗೊಂಡು ಅಲ್ಲಿ ಆಪ್ಷನ್ ಎಂಟ್ರಿ ಆದರೆ ಮಾಡಬೇಕಾಗುತ್ತೆ. ಸೊ ಇನ್ನು ಫೀ ಸ್ಟ್ರಕ್ಚರ್ ಬಗ್ಗೆ ಆದರೆ ಒಂದು ಅಫಿಷಿಯಲಾಗಿ ಈ ವರ್ಷ ಏನಾದರೂ ಇನ್ಕ್ರೀಸ್ ಆದರೆ ಒಂದು ವಿಡಿಯೋ ಆದರೆ ಮಾಡಿ ತಿಳಿಸ್ಕೊಡ್ತೀನಿ. ಇಲ್ಲ ಪ್ರೀವಿಯಸ್ ಇಯರ್ಸ್ದು ಆಲ್ಮೋಸ್ಟ್ ಎಷ್ಟಿದೆಯೋ ಅಷ್ಟೇ PGCET ಫೀಸ್ ಆದರೆ ಕಂಟಿನ್ಯೂ ಆಗೋ ಚಾನ್ಸಸ್ ಆದರೆ ಇರುತ್ತೆ. ಇನ್ನು ಕಟ್ ಆಫ್ ರ್ಯಾಂಕಿಂಗ್ಸ್ ಎಲ್ಲ ನೀವು ಒನ್ಸ್ ರಿಸಲ್ಟ್ಸ್ ಬಂದ ನಂತರನೇ ನಿಮಗೆ ಸ್ಟಾರ್ಟ್ ಆಗೋದು. ಕಟ್ ಆಫ್ ರ್ಯಾಂಕಿಂಗ್ ರಿಲೀಸ್ ಆಗೋದು ಫಸ್ಟ್ ರೌಂಡು ರಿಸಲ್ಟ್ಸ್ ಬಂದ ನಂತರ. ಅದಕ್ಕೆ ಮುಂಚೆ ಮಾರ್ಕ್ ಅಲಾಟ್ಮೆಂಟ್ ರಿಸಲ್ಟ್ಸ್ ಬರುತ್ತೆ. ಅದಾದ ನಂತರ ನಿಮಗೆ ಕಟ್ ಆಫ್ ರ್ಯಾಂಕಿಂಗ್ಸ್ ಎಲ್ಲ ಸಿಗುತ್ತೆ. ನೀವು ಸದ್ಯಕ್ಕೆ ಸೀಟ್ ಮ್ಯಾಟ್ರಿಕ್ಸು ಹಾಗೆ ಪ್ರೀವಿಯಸ್ ಇಯರ್ಸ್ದು PGCET 2025 ಕಟ್ ಆಫ್ ರ್ಯಾಂಕಿಂಗ್ನ ನೋಡಿಕೊಂಡು ನೀವಾದರೆ ಆಪ್ಷನ್ ಎಂಟ್ರಿ ಆದರೆ ಮಾಡ್ಕೋಬೇಕಾಗುತ್ತೆ. ಇನ್ನೂ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮುಖಾಂತರ ತಿಳಿಸ್ಬೋದು. ಹಾಗೆ ನಮ್ಮ ಇನ್ಸ್ಟಾಗ್ರಾಮ್ ಚಾನಲ್ ಲಿಂಕು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಅಲ್ಲಿಂದನೂ ಮೆಸೇಜ್ ಮಾಡ್ಬೋದು. ನಿಮಗೆ ಇನ್ನೂ ಪರ್ಸ್ನಲ್ ಅಸಿಸ್ಟೆನ್ಸು ಬೇಕಿದ್ದರೆ ನಮ್ಮ ಚಾನಲ್ಗೆ ಮೆಂಬರ್ ಆಗಿ ಜಾಯಿನ್ ಆದರೆ ವಾಟ್ಸಪ್ ಗ್ರೂಪ್ ಆದರೆ ಇದೆ, 1-to-1 ಮೆಂಬರ್ಶಿಪ್ಪು ಮೆಂಟರ್ಶಿಪ್ ಎಲ್ಲ ಸಿಗುತ್ತೆ ನಿಮಗೆ. ಸೊ ದಟ್ಸ್ ಆಲ್ ಫಾರ್ ದಿಸ್ ವಿಡಿಯೋ. ಕೀಪ್ ವಾಚಿಂಗ್ NVR ಅಪ್ಡೇಟ್ಸ್ ಫಾರ್ ಮೋರ್ ಎಜುಕೇಷನಲ್ ಆ್ಯಂಡ್ ಸ್ಕಾಲರ್ಶಿಪ್ ರಿಲೇಟೆಡ್ ಅಪ್ಡೇಟ್ಸ್ ಗೈಸ್. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಗೈಸ್. ಮುಂದಿನ ವಿಡಿಯೋದಾದರೆ ಸಿಗೋಣ.